ಕರುನಾಡಲ್ಲಿ ವರುಣದೇವ ಚೆಲ್ಲಾಟ ಆಡ್ತಾ ಇದ್ದಾನೆ. ಇಡೀ ಕರುನಾಡಲ್ಲಿ ಬರಗಾಲ ಆವರಿಸಿದ್ರೆ ಬೆಳಗಾವಿ ಹಾಗೂ ರಾಯಚೂರಲ್ಲಿ ಮಹಾರಾಷ್ಟ್ರ ಮಳೆ ಜೀವ ಕಳೆ ತಂದಿದೆ. ಕೃಷ್ಣಾ ನದಿ ಹುಚ್ಚೆದ್ದು ಹರಿತಾ ಇದೆ. ಆದರೆ ಉಳಿದ ಜಿಲ್ಲೆಗಳಲ್ಲಿ ಮಾತ್ರ ಭೀಕರ ಬರ ಇದೆ. ರಾಜ್ಯ ಸರ್ಕಾರದಲ್ಲಿ ತೋಟಗಾರಿಕಾ ಇಲಾಖೆ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ, ಸಹಕಾರಿ ಸಚಿವರಿಲ್ಲ. ಮಳೆ 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 ಕರುನಾಡಿನ ಪಾಲಿಗೆ ಅಕ್ಷರಶಃ ಮರೀಚಿಕೆಯಾಗಿದೆ. ಕಳೆದ ವರ್ಷ ಈ ಹೊತ್ತಿಗೆ ಸಾಕಪ್ಪ ಸಾಕು ಮಳೆ ಸಹವಾಸ ಅಂತಿದ್ರು. ನದಿಗಳೆಲ್ಲ ಅಪಾಯದ ಮಟ್ಟ ಮೀರಿ ಹರಿತಿದ್ರೆ ಜಲಾಶಯಗಳು ತುಂಬಿ ತುಳುಕ್ತಿದ್ವು. ಆದರೆ ಈ ಬಾರಿ ಒಣಗಿರೋ ಭೂಮಿಯ ದಾಹವೇ ತೀರ್ತಿಲ್ಲ. 2-3 ಜಿಲ್ಲೆಯಲ್ಲಿ ಮಳೆಯಾಗಿರೋದು ಬಿಟ್ರೆ ಮುಕ್ಕಾಲು ಕರ್ನಾಟಕ ಒಣಗಿ ಹೋಗಿದೆ. ಎಲ್ಲಿ ನೋಡಿದ್ರೂ ಬರ ಭೀಕರ ತಾಂಡವವಾಡ್ತಿದೆ. ಬೆಳೆಗಳೆಲ್ಲ ಸರ್ವನಾಶವಾಗಿದ್ದು ಕುಡಿಯೋ ನೀರಿಗೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ದಿಕ್ಕು ಕಾಣದಂತಾಗಿರೋ ಅನ್ನದಾತರು ಹಿಂಗಾರು ಮಳೆಯಾದರೂ ಸುರಿಯುತ್ತಾ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದ್ರೆ ಆ ಆಸೆಯೂ ಕೈಗೂಡುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಹೀಗಾಗಿ ಊರೂರಲ್ಲೂ ಬರದ ಕಾರ್ಮೋಡ ಆವರಿಸುತ್ತಿದ್ದಂತೆ ಬಿಜೆಪಿ ನಾಯಕರು ಬರ ಅಧ್ಯಯನ ಶುರು ಮಾಡಿದ್ದಾರೆ. 6 ತಂಡಗಳಾಗಿ ರಾಜ್ಯದ ಮೂಲೆ ಮೂಲೆಗೆ ಹೊರಟಿದ್ದಾರೆ. ರೈತರ ಜೊತೆ ಪ್ರತಿಭಟನೆಗೆ ಕೂತ ವಿಪಕ್ಷ ನಾಯಕ ಅಶೋಕ್. ಬರ ಅಧ್ಯಯನ ಶುರು ಮಾಡಿರೋ ಕಮಲ ನಾಯಕರು ರೈತರ ಸಂಕಷ್ಟ ಆಲಿಸೋದಿಕ್ಕೆ ಮುಂದಾಗಿದ್ದಾರೆ. ಅಶೋಕ್ ನೇತೃತ್ವದಲ್ಲಿ ಬಳ್ಳಾರಿಗೆ ಲಗ್ಗೆ ಇಟ್ಟಿದ್ದು ಕಾರೇಕಲ್ಲು ಗ್ರಾಮದಲ್ಲಿ ರೈತರ ಸಮಸ್ಯೆ ಆಲಿಸಿದ್ರು. ಈ ವೇಳೆ ಸರ್ಕಾರದ ವಿರುದ್ಧ ರೈತರು ನಡೆಸುತ್ತಿದ್ದ ಪ್ರತಿಭಟನೆಯಲ್ಲಿ ಅಶೋಕ್ ಕೂಡ ಭಾಗಿಯಾಗಿದ್ರು. ತೊಗರೆ ಹೊಲದಲ್ಲಿ ಕುಳಿತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಭೀಕರ ಬರ ಆವರಿಸಿದೆ. ಆದರೆ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ರು. ಸರ್ಕಾರ ಬರ ಘೋಷಣೆ ಮಾಡಲಿಲ್ಲ ಅಂದ್ರೆ ಇನ್ಶೂರೆನ್ಸ್ ಹಣನೂ ಬರಲ್ಲ. ನೀವು ಬರ ಘೋಷಣೆ ಮಾಡಿದ್ರೆ ಇನ್ಶೂರೆನ್ಸ್ ಹಣ ಬರ್ತದೆ, ಅದು ಬರಲ್ಲ. ಮತ್ತೆ ಪರಿಹಾರ ಕೊಡಬೇಕಾಗಿತ್ತಲ್ಲ. ಯಾವ ಜಿಲ್ಲಾಧಿಕಾರಿನೂ ಕೂಡ ತಾಲೂಕುಗಳಿಗೆ ಹಳ್ಳಿಯ ಹೊಲಗಳಿಗೆ ಬಂದು ಇನ್ನೂ ಸಮೀಕ್ಷೆನೇ ಮಾಡಿಲ್ಲ. ಯಾವ ತಹಸೀಲ್ದಾರು ಬಂದಿಲ್ಲ, ಯಾವ ಅಧಿಕಾರಿನೂ ಬಂದಿಲ್ಲ. ಜಿಲ್ಲಾ ಮಂತ್ರಿ ಅಂತೂ ಇದ್ರ ಪಾಲಿಗೆ ಸತ್ತೋಗಿದೆ. ಜಿಲ್ಲಾ ಮಂತ್ರಿಗಳು ಒಬ್ಬರು ಪತ್ತೆ ಇಲ್ಲ. ಎಲ್ಲರೂ ಕೂಡ ಮಂತ್ರಿಮಂಡಲ ರಚನೆ ಮಾಡೋಕ್ಕೆ ಎಲ್ಲ ಡೆಲ್ಲಿಯಲ್ಲಿ 5 ಸ್ಟಾರ್ ಹೋಟೆಲ್ಗಳಲ್ಲಿ ವಾಸ್ತವ್ಯ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಅಶೋಕ್ ಬಳ್ಳಾರಿಯಲ್ಲಿ ಸಂಚರಿಸುತ್ತಿದ್ರೆ ಶಾಸಕ ಸುನಿಲ್ ಕುಮಾರ್ ನೇತೃತ್ವದ ತಂಡ ಶಿವಮೊಗ್ಗದಲ್ಲಿ ಬರದ ಪರಿಶೀಲನೆ ನಡೆಸಿತು. ಕ್ಯಾಜವಳ್ಳಿ ರೈತರೊಂದಿಗೆ ಸಭೆ ನಡೆಸಿದ ಬಿಜೆಪಿ ನಿಯೋಗ ಸರ್ಕಾರದ ವಿರುದ್ಧ ಹರಿಹಾಯ್ದಿದೆ. ರಾಜ್ಯ ಸರ್ಕಾರ ಮಾಡಬೇಕಿದ್ದ ಕೆಲಸವನ್ನ ನಾವು ಮಾಡ್ತಿದ್ದೇವೆ. ಸರ್ಕಾರದಲ್ಲಿ ಯಾವ ಸಚಿವರೂ ಇಲ್ಲ. ಹೀಗಾಗಿ ರಾಜ್ಯದ ರೈತರಿಗೆ ಅನಾಥ ಪ್ರಜ್ಞೆ ಕಾಡುತ್ತಿದೆ ಅಂತ ಕಿಡಿಕಾರಿದ್ರು. ಈಗಾಗಲೇ 6 ತಂಡಗಳಲ್ಲಿ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಒಂದು ರಾಜ್ಯ ಸರ್ಕಾರ ಮಾಡಬೇಕಾದಂಥ ಕೆಲಸ ಇದು. ರಾಜ್ಯ ಸರ್ಕಾರದಲ್ಲಿ ತೋಟಗಾರಿಕಾ ಇಲಾಖೆ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ, ಸಹಕಾರಿ ಸಚಿವರಿಲ್ಲ. ಇಂಥ ಒಂದು ಅನಾಥ ಪ್ರಜ್ಞೆ ಇವತ್ತು ಕರ್ನಾಟಕದ ರೈತರಿಗೆ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ರೈತರಿಗೆ ವಿಶ್ವಾಸವನ್ನು ತುಂಬಲಿಕ್ಕೆ ಮತ್ತು ರೈತ ಎಲ್ಲೂ ವಿಚಲಿತನಾಗಬಾರ್ದು ಅನ್ನುವ ಕಾರಣಕ್ಕೆ ಒಂದು ಅಧ್ಯಯನ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ನಾವು ಬರ ಪೀಡಿತ ಪ್ರದೇಶ ಆಗಿರೋದ್ರಿಂದ ನಮಗೆ ಇನ್ಶೂರೆನ್ಸ್ ಫುಲ್ ಕ್ಲೈಮ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನಾವು ಅಡಿಕೆಗೂ ಕೊಡ್ರಿ, ಶುಂಠಿ ಕೊಡ್ರಿ, ಮುಸ್ಕಿನ ಜೋಳ ಕೊಡ್ರಿ, ಭತ್ತ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ನಾವು. ರೈತರು ದನ ಕರುಗಳಿಗೆ ಫಸ್ಟ್ ನೀರು ಬೇಕು, ಮೇವಿಲ್ಲ. ಅದನ್ನು ನಾವು ದನ ಕಾಪಾಡೋದು ಭಾರಿ ಕಷ್ಟ ಆಗಿಬಿಟ್ಟಿದೆ ಈಗ. ಎಲ್ಲೆಡೆ ಬರ, ಹಲವೆಡೆ ಮಳೆ ಅಬ್ಬರ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಭೀಕರ ಬರಗಾಲ ಆವರಿಸಿದ್ರೆ ಹಲವು ಜಿಲ್ಲೆಗಳಲ್ಲಿ ಮಾತ್ರ ಮಳೆರಾಯ ತಂಪೆರೆಯುತ್ತಿದ್ದಾನೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮತ್ತೆ ವರುಣನ ಅಬ್ಬರ ಶುರುವಾಗಿದೆ. ಹೀಗಾಗಿ ಬೆಳಗಾವಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದ್ದು ಜಿಲ್ಲೆಯ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಖಾನಾಪುರ ತಾಲೂಕಿನ ಬಟವಾಡೆ ಜಲಪಾತದಲ್ಲಿ 50 ಅಡಿ ಮೇಲಿನಿಂದ ಹಾಲ್ನೊರೆಯಂತೆ ನೀರು ಧುಮ್ಮಿಕ್ಕುತ್ತಿದೆ. ಈ ದೃಶ್ಯ ವೈಭವವನ್ನು ಕಣ್ತುಂಬಿಕೊಳ್ಳೋದಿಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಆದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಜಲಪಾತ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಹೀಗಾಗಿ ಜಲಪಾತಗಳು ಪ್ರವಾಸಿಗರಿಲ್ಲದೆ ಬಣಗುಡುತ್ತಿವೆ.
ಮಹಾರಾಷ್ಟ್ರದ ಮಳೆ ಬೆಳಗಾವಿ ಜನರನ್ನು ತೊಯ್ದು ತೊಪ್ಪೆಯಾಗಿಸಿದೆ. ದೂದ್ಗಂಗಾ ನದಿಗೆ ಅಡ್ಡಲಾಗಿರುವ 8.3 ಟಿಎಂಸಿ ಸಾಮರ್ಥ್ಯದ ಮಹಾರಾಷ್ಟ್ರದ ರಾಧಾನಗರಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಇದರ ಪರಿಣಾಮ ದೂದಗಂಗಾ ನದಿ ಪಾತ್ರದ ಜನ ಸುರಕ್ಷಿತವಾಗಿರುವಂತೆ ಮೇಲಿನಿಂದ ಮೇಲೆ ಸೂಚನೆಯನ್ನ ನೀಡಲಾಗುತ್ತಿದೆ. ಮಹಾರಾಷ್ಟ್ರ ಮಳೆಯಿಂದಾಗಿ ರಾಯಚೂರು ಜನ ಕೂಡ ಫುಲ್ ಖುಷಿಯಾಗಿದ್ದಾರೆ. ಕೃಷ್ಣಾ ನದಿ ಮೈದುಂಬಿ ಹರಿಯುತ್ತಿದ್ದು ಆಲಮಟ್ಟಿ ಜಲಾಶಯದಿಂದ 1,10,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ. ಇದರ ಪರಿಣಾಮ ಲಿಂಗಸಗೂರು, ದೇವದುರ್ಗ ಹಾಗೂ ರಾಯಚೂರು ತಾಲೂಕಿನ ಹಲವು ಗ್ರಾಮಗಳಿಗೆ ಮುನ್ನೆಚ್ಚರಿಕೆಯನ್ನ ನೀಡಲಾಗುತ್ತಿದೆ. ನದಿ ತೀರದ ಗ್ರಾಮಸ್ಥರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಎಚ್ಚರಿಕೆ ನೀಡುತ್ತಿದ್ದಾರೆ. ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನಲ್ಲಿ ಮೇಲಿಂದ ಮೇಲೆ ಮಳೆಯಾಗ್ತಿದೆ. ಇದರ ಪರಿಣಾಮ 10 ಅವಾಂತರಗಳು ಸೃಷ್ಟಿಯಾಗಿದೆ. ಬಿರುಗಾಳಿ ಮಳೆಯ ಪರಿಣಾಮ ಮದನೂರ ಗ್ರಾಮದಲ್ಲಿ 10 ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ಜನ ಕತ್ತಲಲ್ಲೇ ದಿನ ಕಳೆದಿದ್ದಾರೆ. ಒಟ್ನಲ್ಲಿ ಒಂದ್ ಕಡೆ ಬರ, ಇನ್ನೊಂದ್ ಕಡೆ ಮಳೆ, ವರುಣದೇವ ಚೆಲ್ಲಾಟವಾಡುತ್ತಿದ್ದು ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.